ಒಳಗಡೆಗೆ ಬರ್ಬೋದಾ ರೀ? ಪಕ್ಕದ ಮನೆಯವ್ರ ಅನ್ನೋ ಒಂದು ಮಾತು ಹಿಡ್ಕೊಂಡು ನೀನ್ ಪರ್ಫಾರ್ಮೆನ್ಸ್ ಮಾಡ್ತೀಯ ನೋಡು, ಮಾಮೂಲಿ ಪರ್ಫಾರ್ಮೆನ್ಸ್ ಅಲ್ಲ. ಅಯ್ಯೋ ರಾಮ, ನಂದೇನಿದೆ ಬಿಡು ಅಣ್ಣ. ನೀವೆಲ್ಲ ಆಸ್ಕರ್ ತಗೊಳ್ಳೋರು, ನಾನು ಝೀ ಅವಾರ್ಡ್ ತಗೊಳ್ಳೋಳು. ಮೊದಲು ನನ್ನ ಒಳಗ್ ಬರಕ್ ಬಿಡಿ. ಎಷ್ಟೊತ್ತು ಅಂತ ಹೊರಗಡೆನೆ ನಿಂತ್ಕೊಳ್ಳಿ ಹೇಳಿ. ಏನು ಅನ್ಕೊಳ್ಳಲ್ಲ ಅವನಿ, ನೀನ್ ಹೋಗು. ನಾಳೆ ನಮ್ಮ ಮನೇಲಿ ನಾನು ವರಲಕ್ಷ್ಮಿ ವ್ರತ ಮಾಡ್ತಿದ್ದೀನಿ. 11 ಜನ ಮುತ್ತೈದೆಯರಿಗೆ ಬಾಗ್ನ ಕೊಡ್ಬೇಕು. ಇಲ್ಲಿ 2, ವೇದವತಿಯವ್ರನ್ನ ಸೇರ್ಸಿದ್ರೆ 3, ಉಳ್ದಿರೋ 8 ಜನರನ್ನ ಹೊರಗಡೆಯಿಂದ ಕರೀತೀನಿ. ಮೊದ್ಲು ನಿಮ್ಮನ್ ಕರ್ದು ಹೋಗೋಣ ಅಂತ ಬಂದೆ. ವಸಂತ ಅವ್ರೆ, ನಿಮ್ಮಿಂದ ಶುರು ಮಾಡ್ತೀನಿ. ಹೋಗೆ. ಅದೇನೋ ಹಾಗಂದ್ರಿ? ನೀನು ವ್ರತ ಮಾಡಿದ್ರೆ ನಮ್ಗೇನು, ಬದ್ನೆಕಾಯಿ ಬಜ್ಜಿ ಮಾಡಿದ್ರೆ ನಮಗೇನು? ನಾವು ಬರ್ತೀವಿ ಅಂತ ಹೇಗ್ ಅನ್ಕೊಂಡೆ? ಈ ರೀತಿಲಿ ನಮ್ ಎಲ್ಲಾರ್ಗೂ ಮೋಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೇನೋ. ನಾವ್ಯಾರು ಬರಲ್ಲ. ಇಷ್ಟೊಂದು ಅಸಡ್ಡೆಯಿಂದ ಮಾತಾಡ್ಬೇಡಿ. ಅಲ್ಲ, ಪಕ್ಕದ ಮನೆಯವರು ವ್ರತ ಕರೆದ್ರೆ ಬರಲ್ಲ ಅಂತಿರಲ್ಲ, ಯಾಕೆ? ಪಕ್ಕದ ಮನೆಯವ್ರಿಗೂ ನಮಗೂ ಆಗಲ್ಲ ಬಿಡಿ. ಅವ್ರಿಗೂ ನಮಗೂ ಮಧ್ಯೆ ಜಗಳ ಆಗಿದೆ. ಯಾವುದೇ ಪರಿಸ್ಥಿತಿಲೂ ನಾವು ಬರಲ್ಲ. ವ್ರತ ಹೋಮನೇ ಅಲ್ಲ. ನಾಳೆ ದಿನ ಹುಷಾರಿಲ್ಲ, ರೋಗ ಬಂದಿದೆ ಅನ್ನೋ ನೆಪ ಇಟ್ಕೊಂಡು ಬಂದ್ರು ಬರೋ ಮಾತೇ ಇಲ್ಲ. ನಮ್ಮ ಅತ್ತೆಯವ್ರ ಮಾತಂದ್ರೆ ನಮಗೆ ವೇದವಾಕ್ಯ ಇದ್ದ ಹಾಗೆ. ದಟ್ಸ್ ಆಲ್ ಯುವರ್ ಆನರ್. ನಾವೇ ಅಲ್ಲ, ನಮ್ಮ ಅತ್ತೆ ಕೂಡ ಬರೋದಿಲ್ಲ. ನೀನು ಅನಾವಶ್ಯಕವಾಗಿ ಏನೇನೋ ಆಸೆ ಇಟ್ಕೋಬೇಡ. ಅವರಿಗೆ ಪೂಜೆ ಅಂದ್ರೆ ಇಷ್ಟ, ವ್ರತ ಅಂದ್ರೆ ನಂಬಿಕೆ. ಅವರು ಖಂಡಿತವಾಗ್ಲೂ ಬರ್ತಾರೆ. ಅಮ್ಮನವ್ರ ಪ್ರಸಾದ ತಿನ್ಸಿದೀಯಾ ಅಂತ ಇಂಥ ವೃತದ ಸ್ಕೀಮಿಂದ ಅಮ್ಮಮ್ಮಂಗೆ ಹತ್ರ ಆಗ್ಬಹುದು ಅನ್ಕೊಳ್ತಾ ಇದೆಯೇನೋ. ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ದಾರೆ. ಅನಾವಶ್ಯಕವಾಗಿ ಪ್ರಯತ್ನ ಮಾಡಿ ಕೆನ್ನೆಗೆ ಏಟ್ ತಿನ್ಬೇಡ. ನಮ್ಮ ಅತ್ತೆ ಕೆನ್ನೆಗೆ ಹೊಡೆದ್ರು ಆಶೀರ್ವಾದದ ತರಾನೇ ಇರುತ್ತೆ. ಅವರು ರೂಮಲ್ಲಿ ಇಲ್ಲ, ಆ ಕಡೆ ಹಾಲಲ್ಲಿದ್ದಾರೆ. ಏನ್ರಿ, ನಮ್ ಗುರುಗಳು ನಮ್ ಜಾತಕನ ಪರಿಶೀಲನೆ ಮಾಡಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ಮಾಡ್ಲಿಲ್ಲ. ನಾವೊಂದ್ಸಲ ಫೋನ್ ಮಾಡೋದು ಒಳ್ಳೇದೇನೋ. ಇವತ್ತು ಬೇಡ, ನಾಳೆ ಮಾಡೋಣ. ಇಲ್ಲಿ ನೋಡಿ. ಯಾಕೆ ಬಂದೆ? ಹೊಸದಾಗಿ ಮದ್ವೆ ಆಗಿರೋ ಜೋಡಿ ನಮ್ದು. ಅಂದ್ರೆ ನಮ್ಮ ಮದ್ವೆ ಯಾವತ್ತೂ ಆಗಿತ್ತು ಅನ್ಕೊಳ್ಳಿ. ನಮ್ಮ ಅತ್ತೆಯವ್ರಿಗೆ ಈ ಮಧ್ಯಾಹ್ನ ಗೊತ್ತಾಗಿತ್ತು, ಅದಕ್ಕೆ ಹಾಗಂದೆ. ನಾಳೆ ವರಲಕ್ಷ್ಮಿ ವ್ರತ ಮಾಡ್ತಿದ್ದೀನಿ, ನೀವು ಬರಬೇಕು. ನಿಮ್ಮ ಆಶೀರ್ವಾದ ನಮಗ್ ಬೇಕು. ಹೇಗ್ ಬರ್ತೀನಿ ಅನ್ಕೊಂಡೆ? ನಮ್ ಮುಂದೆ ನಿಲ್ಲೋದಕ್ಕೆ ನಿನಗ್ ಮುಖ ಇದ್ಯಾ? ಮುಖ ಮುಚ್ಚಿಟ್ಕೋಬೇಕಾಗಿರೋ ತಪ್ಪು ನಾನೇನೂ ಮಾಡಿಲ್ಲ. ಮಾಡಿರೋರು ತಮ್ಮ ತಪ್ಪುಗಳನ್ನ ಯಾಕೆ ಒಪ್ಕೋತಾರೆ ಹೇಳು? ಮಾಡಿರೋರ್ ವಿಷಯ ನನಗ್ ಗೊತ್ತಿಲ್ಲ, ಮಾಡದೇ ಇರೋರಂತೂ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ನೋಡಮ್ಮ, ನೀನ್ ಹೆಣ್ಮಗು ಅಂತ ನಾನ್ ದೊಡ್ಡ ದೊಡ್ಡ ಮಾತುಗಳು ಆಡೋಕೆ ಇಷ್ಟಪಡ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ನೀನ್ ನಮ್ಮ ಮುಂದೆ ಬರ್ತಿರೋದು ನೋಡಿದ್ರೆ ರೊಚ್ಚಿಗೇಳೋ ಅಷ್ಟು ಕೋಪ ಬರ್ತಿದೆ. ರೊಚ್ಚಿಗೇಳ್ಸೋದು, ನೋವು ಕೊಡೋದು ನಮ್ಮ ಉದ್ದೇಶ ಅಲ್ಲ. ನಿಮ್ ಜೊತೆ ಒಂದಾಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನೀವು ಕ್ಷಮಿಸ್ತೀರಾ ಅನ್ನೋದೇ ನಮ್ಮ ಆಸೆ. ಅದು ಆಗೋ ಕೆಲಸ ಅಲ್ಲ. ನಡೀದಿರೋ ಆಸೆಗಳನ್ನ ಇಟ್ಕೋಬೇಡ. ವ್ರತಗಳು, ಪೂಜೆಗಳು ಮನುಷ್ಯರ ಮಧ್ಯೆ ಇರೋ ದೂರನ, ಅಪಾರ್ಥನ ಕಡಿಮೆ ಮಾಡುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ನಾವೆಲ್ಲಿಗೂ ಬರೋದಿಲ್ಲ. ಯಾಕೆ ಅಂದ್ರೆ ನಾವು ತುಂಬಾ ನೋವಲ್ಲಿದ್ದೀವಿ. ಏನಾಯ್ತು? ನಾವೆಷ್ಟೋ ಮುದ್ದಿನಿಂದ ಬೆಳೆಸಿದ ಮಗನ್ನ ಒಂದು ಹುಡುಗಿ ವಶ ಮಾಡ್ಕೊಂಡಿದ್ದಾಳೆ. ನನ್ನ ಮಗ ಅವಳ ಮಾಯಲ್ಲಿ ಬಿದ್ದು ಅವಳು ಬಲೆಗೆ ಸಿಕ್ಕಿ ಅವಳ ಹಿಂದೆನೆ ಹೊರಟು ಹೋದ. ನಾವು ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಿ. ನಮ್ಮ ಮಗನ್ನ ನಮ್ಮಿಂದ ದೂರ ಮಾಡ್ಬಿಟ್ಲು. ಅವಳೇನು ಉದ್ಧಾರ ಆಗ್ತಾಳ?
ವ್ರತ ಪೂಜೆ ಮಾಡಿದ ಮಾತ್ರಕ್ಕೆ ಅವಳು ಮಾಡಿರೋ ಪಾಪ ಹೋಗಲ್ಲ ಅಲ್ವಾ? ಮಗ ದೂರ ಆಗಿರೋ ನೋವು ನಮ್ಮ ಮನೇಲಿ ಶವ ಬಿದ್ದಿರೋಷ್ಟು ಆತಂಕ ಮೂಡಿಸಿದೆ. ಆ ನೋವು ಅನುಭವಿಸೋ ತಂದೆ ತಾಯಿಗೆ ಗೊತ್ತಾಗುತ್ತೆ, ನಿಮ್ಮಂತವ್ರಿಗೆ ಗೊತ್ತಾಗಲ್ಲ. ಇಂಥ ಸಮಯದಲ್ಲಿ ನಾವು ಹೇಗ್ ಬರಕ್ಕಾಗತ್ತೆ? ಹೇಗ್ ಸಂತೋಷವಾಗಿರಕ್ಕಾಗತ್ತೆ? ಯಾರು ಆ ಹುಡುಗಿ? ಇದಾಳ್ ಬಿಡಮ್ಮ. ನಮ್ ಮುಂದೆ ಒಳ್ಳೆ ತರ ನಾಟಕ ಮಾಡಿ ಬೆನ್ನಗ್ ಚೂರಿ ಹಾಕ್ಬಿಟ್ಲು. ಅವಳು ಒಳ್ಳೆತನನ ನೀವು ಗುರುತಿಸ್ತಿಲ್ವೇನೋ? ನಾವೇನಷ್ಟ ಅಮಾಯಕರು ಅಲ್ಲಪ್ಪ. ಸರಿ ಬಿಡಿ, ನಿಮ್ಮನೇಲಿ ನಡೆದಿರೋದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಾನು ಪಕ್ಕದ ಮನೆಯವಳು, ನಮ್ಮನೆಗ್ ಬರಲ್ಲ ಅನ್ಬೇಡಿ. ಗಾಯದ ಮೇಲೆ ಖಾರದ ಪುಡಿ ಎರ್ಚೋದು ನಿನಗ್ ತುಂಬಾ ಸಂತೋಷ ಅಲ್ವಾ? ಹಾಗಲ್ಲ ಅತ್ತೆ. ನನ್ನನ್ ಹಾಕ್ ಕರಿಬೇಡ. ಅಮ್ಮ ದಯವಿಟ್ಟು ನನ್ನ ಮಾತು. ಬಾಯ್ ಮುಚ್ಚು. ಅಮ್ಮ ಅನ್ನೋ ಪದಕ್ಕೆ ಬೆಲೆ ಇಲ್ದಿರೋ ಹಾಗೆ ಮಾಡಿದ್ಯಾ. ನನ್ನನ್ ಹಾಕ್ ಕರಿಬೇಡ. ನೀವು ಎಷ್ಟೇ ನಾಟಕ ಆಡಿ ಕರೆದ್ರು ಕೂಡ ನಾವು ಬರೋದಿಲ್ಲ. ಹೋಗಿ ಇಲ್ಲಿಂದ. ನಾವು ಪಕ್ಕದ ಮನೆಯವ್ರ ಫಂಕ್ಷನ್ಗೆ ಬಂದ್ರು ಅಲ್ಲಿಗೆ ಬರೋ ಜನಗಳೆಲ್ಲ ನಿಮ್ ಮಗ ಹೀಗ್ ಮಾಡ್ಬಿಟ್ನಲ್ಲ ಅಂತ ಕೇಳ್ತಾರೆ. ಅದನ್ನ ನಮಗ್ ಸಹಿಸೋಕ್ಕಾಗಲ್ಲ. ಅದಕ್ಕೆ ನಿಮಗಿರೋ ಬಂಧುಗಳನ್ನ ನೀವೇ ಕರ್ಕೊಳ್ಳಿ. ಬಾವಾ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ವ್ರತಕ್ಕೆ ನಾನು ಖಂಡಿತವಾಗ್ಲೂ 11 ಜನ ಮುತ್ತೈದೆಯರನ್ನ ಕರ್ಕೊಂಡು ಬರ್ತೀನಿ. ನೀನು ಮನೆಗೆ ಹೋಗಿರು, ನಾನು ಹೊರಗಡೆ ಹೋಗಿ ಬರ್ತೀನಿ. ಅತ್ತೆ ಹತ್ರ ಹೋಗಿ ಪೂರ್ತಿಯಾಗಿ ಕ್ಲಾಸ್ ತಗೊಂಡ್ ಬಂದೆ. ಇವಾಗ ನಿನ್ ಮನ್ಸಿಗೆ ತೃಪ್ತಿ ಅನಿಸ್ತಿದ್ಯಾ? ನನ್ ಮಾತಿಗೆ ಎದುರು ಮಾತಿರಲ್ಲ, ನನ್ ಹೆಜ್ಜೆಗೆ ಸೋಲೆ ಇರಲ್ಲ ಅಂತ ತುಂಬಾ ಮೆರೆದ್ರೆ ಪರಿಸ್ಥಿತಿ ಹೀಗೆ ಆಗೋದು. ನೀನು ಶ್ರೀಕರ್ನ ಮದ್ವೆ ಮಾಡ್ಕೊಂಡು ಏನ್ ಸಾಧಿಸ್ತೆ ಅಂತ? ಸೊಸೆಯಾಗಿ ನಿನ್ಗೆ ಸ್ವಾಗತ ಇಲ್ಲ, ಆರತಿ ಇಲ್ಲ, ವಾತ್ಸಲ್ಯ ಇಲ್ಲ, ಅನುರಾಗ ಇಲ್ಲ, ಅವಮಾನ ಆರೋಪಗಳು ಬಿಟ್ರೆ. ನಾಳೆ ನೀನ್ ಮಾಡ್ತಾ ಇರುವಂತ ವ್ರತಕ್ಕೆ ಈ ಮನೆಯವ್ರು ಮಾತ್ರ ಅಲ್ಲ ಬಿಡು, ಈ ಊರ್ನವರು ಒಬ್ರು ಬರಲ್ಲ. ಯಾರು ಇಲ್ದೇನೆ ನೀನ್ ಮಾತ್ರನೇ ಒಂಟಿ ಪಕ್ಷಿ ಹಾಗೆ ಮಾಡ್ಕೋಬೇಕು. ಅಂಥ ವ್ರತಕ್ಕೆ ವರಲಕ್ಷ್ಮಿ ವ್ರತ ಅನ್ನೋ ಹೆಸರು ಯಾಕೆ? ಅನಾಥ ವ್ರತ ಅಂತ ಹೆಸರಿಟ್ಕೋಬೋದಲ್ವಾ? ಬಾಯ್ ಮುಚ್ತೀಯಾ? 24 ಗಂಟೆ ಸಮಯ ಇದೆ. ಅಷ್ಟರಲ್ಲಿ ಏನ್ ಬೇಕಿದ್ರೂ ಆಗ್ಬೋದು. ಆಗ್ಲೇ ಖುಷಿ ಪಡ್ಬೇಡ. 24 ಗಂಟೆ ಅಲ್ಲ, 48 ಗಂಟೆ ಕಳೆದ್ರೂ ಕೂಡ ಏನೂ ನಡೆಯಲ್ಲ. ನೋಡೋಣ. ನೋಡ್ತಾ ಇರು. ನಾನು ಯಾವುದೋ ಒಂದ್ ರೀತಿನಲ್ಲಿ ಈ ಮನೆಗ್ ಸೊಸೆಯಾಗಿ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮುಂದಿನ ವರ್ಷ ವರಲಕ್ಷ್ಮಿ ವ್ರತನ ಕಲರ್ಫುಲ್ ಆಗಿ ಮಾಡ್ತೀನಿ. ನೀನೇನೋ ಕಲರ್ಫುಲ್ ಆಗಿ ಮಾಡ್ಕೊಳ್ಳೋದಲ್ಲ, ಅಷ್ಟೊತ್ತಿಗೆ ನಿನ್ ಕಲರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಈಗಾಗ್ಲೇ ನೀನು ಇದನ್ನ ತುಂಬಾ ಸಲ ಹೇಳಿದ್ಯಾ ಬಿಡು. ಇನ್ನೂ ಹಗಲ್ ಕನಸನ್ನ ಕಾಣ್ತಾನೆ ಇದೆಯಲ್ಲ. ವೇದವತಿ ಅವರು ನಿನಗೆ ಚೀ ಅಂತಿದ್ರೆ ನಿನಗ್ ನಾಚಿಕೆ ಆಗ್ತಾ ಇಲ್ಲ, ಥೂ ಅಂತ ಇದ್ರೆ ಬುದ್ಧಿನೂ ಬರ್ತಾ ಇಲ್ಲ. ನಾಳೆ ನೀನು 11 ಜನಕ್ಕೆ ಬಾಗಿನನ ಕೊಡದೆ ಹೋದ್ರೆ ನೀನ್ ಮಾಡೋ ವ್ರತಕ್ಕೆ ಫಲಿತಾಂಶನೇ ಇರಲ್ಲ. ಬಾಯ್ ಒಳ್ಳೇದಾದ್ರೆ ಊರ್ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ಲ ನನ್ ಮೇಲ್ ಕೋಪ ಇದ್ರು ಊರವ್ರಿಗೆ ನನ್ ಮೇಲ್ ಅಭಿಮಾನ ಇದೆ. ಅವರು ಖಂಡಿತವಾಗ್ಲೂ ಬರ್ತಾರೆ. 11 ಜನ ಅಲ್ಲ, 100 ಜನನ್ ಕರ್ಕೊಂಡ್ ಬರ್ತೀನಿ. ಹೇಗ್ ಕರ್ಕೊಂಡ್ ಬರ್ತೀಯೋ ನಾನು ನೋಡ್ತೀನಿ. ಮದ್ವೆ ಆದ ವಿಷಯ ಗೊತ್ತಾದ್ಮೇಲೆ ನೀನ್ ಮಾಡ್ತಾ ಇರುವಂಥ ಮೊದಲನೇ ವ್ರತ ಇದು ಅಟ್ಟರ್ ಫ್ಲಾಪ್ ಆಗೋದಂತೂ ಖಾಯಂ. ಕುಲಗುರುಗಳು ಹೇಳ್ದಾಗೆ ನಾನೀ ಮನೆ ಸೊಸೆ ಆಗೋದಂತೂ ಪಕ್ಕ. ಈ ಮನೇಲಿ ಸೊಸೆ ಆಗಿ ಒಫಿಷಿಯಲ್ ಆಗಿ ವ್ರತ ಆದ್ರೂ ಪೂಜೆ ಆದ್ರೂ ಅದನ್ ಮಾಡೋದು ನಾನೇ.
ಮೈಂಡ್ ಇಟ್. ಮನೆ ಸೊಸೆ ಆಗಿರೋ ನಾನೇ ಸುಮ್ಮನೆ ಇದ್ರೆ ನಿಹಾರಿಕಾ ನೋಡಿದ್ರೆ ಹಾರಿ ಕುಣಿತಿದ್ದಾಳೆ. ಕುಲಗುರುಗಳು ಹೇಳ್ದಾಗೆ ನಿಹಾರಿಕಾ ನಿಜವಾಗ್ಲೂ ಸೊಸೆ ಆಗ್ತಾಳ? ಅಂತ ಅವಕಾಶ ಅವಳಿಗೆ ಯಾರಿಂದ ಆಗತ್ತೆ? ಅಲ್ಲಿ ನೋಡಿ, ಅಣ್ಣವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ರೂ ಚೆನ್ನಾಗಿದ್ದೀರಾ? ನಿಮ್ ದಯದಿಂದ ಎಲ್ರೂ ಚೆನ್ನಾಗಿದೀವಣ್ಣ. ನನ್ ದಯ ಏನಿದೆ, ಎಲ್ಲ ಆ ದೇವ್ರ ದಯ. ಸಬ್ಕಾ ಮಾಲಿಕ್ ಏಕ್ ಹೇ. ನಮ್ ಕಣ್ಮುಂದೆ ಕಾಣಿಸೋ ದೇವ್ರು ಅಂದ್ರೆ ನೀವೇನಪ್ಪ. ಹಸುವಲ್ಲಿರೋರ್ಗೆ ಬಿರಿಯಾನಿ ಕೊಡ್ತೀರಾ, ಆಪತ್ನಲ್ಲಿರೋರ್ಗೆ ಕೈಗೆ ಎಷ್ಟು ಸಿಗತ್ತೋ ಅಷ್ಟು ಕೊಡ್ತೀರಾ. ನಿಮ್ಮಂತ ಧರ್ಮಪ್ರಭುಗಳು ಊರಿಗೆ ಒಬ್ರಿದ್ರು ಸಾಕಪ್ಪ, ದೇಶ ಉದ್ಧಾರ ಆಗೋಗುತ್ತೆ. ಆ ದಿನಗಳಲ್ಲಿ ಕರ್ಣನ್ ಬಗ್ಗೆ ಹೇಳ್ತಾ ಇದ್ರು, ಇವಾಗ ಕಿಟ್ಟೋರ್ ಬಗ್ಗೆ ಹೇಳ್ತಿದ್ದಾರೆ. ಧರ್ಮಪ್ರಭು ನೀವು. ನಿಮ್ಮಂತವ್ರು 100 ವರ್ಷ ಬದುಕಿರ್ಬೇಕು. ನಮ್ಮೆಲ್ರ ಕಡೆಯಿಂದ ನಿಮಗೆ ಹುಟ್ಟಿದಬ್ಬದ ಶುಭಾಶಯಗಳಪ್ಪ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಆಶೀರ್ವಾದದಿಂದ ನೀವು ಇನ್ನೂ ಕೋಟ್ಯಾಧೀಶ್ವರರಾಗ್ಲಿ. ಈ ಪ್ರಪಂಚದಲ್ಲಿ ನಂಬರ್ 1 ಕೋಟ್ಯಾಧೀಶ್ವರ ಆಗ್ಬೇಕು. ಈ ಪ್ರಪಂಚದಲ್ಲಿ ನೀವೇ ದೊಡ್ಡ ಶ್ರೀಮಂತರು ಅಂತ ನಿಮ್ ಹೆಸರು ಆಕಾಶಕ್ಕೆ ಮುಟ್ಬೇಕಪ್ಪ. ಶೋರ್. ಆದ್ರೆ ನಿಮ್ಮ ಅಭಿಮಾನ ಯಾವತ್ತಿಗೂ ನನ್ನ ಮೇಲೆ ಹೀಗೆ ಇರಬೇಕು. ನಾನು ಹುಟ್ಟು ಹಬ್ಬದ ಸಲುವಾಗಿ ನಾನ್ ನಿಮಗೆಲ್ರಿಗೂ ಕೊಡ್ತಾ ಇರೋ ಕಾಣಿಕೆ ಏನು ಅಂತ ಗೊತ್ತಾ? ಆರಿಸ್ಕೊಳ್ಳಿ, ಯಾರಿಗೆಷ್ಟು ಬೇಕೋ ಆರಿಸ್ಕೊಳ್ಳಿ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಳ್ಳಿ. ಮುಂದಿನ ಸಲ ಇಂಡಿಯನ್ ಕರೆನ್ಸಿ ಅಲ್ಲ, ಫಾರಿನ್ ಕರೆನ್ಸಿ ಹಾಕ್ತೀನಿ. ಎತ್ಕೊಳ್ಳಿ, ತಗೊಂಡು ಹಬ್ಬ ಮಾಡ್ಕೊಳ್ಳಿ. ಎಣ್ಣೆ ಬೇಕಾಗಿರೋರಿಗೆ ಎಣ್ಣೆ, ಬಿರಿಯಾನಿ ಬೇಕಾಗಿರೋರಿಗೆ ಬಿರಿಯಾನಿ. ಆರಿಸ್ಕೊಳ್ಳಿ. ಬರ್ತಿದ್ದೀನಿರೋ. ಇರು. ನಿಮಗೆ ಎಷ್ಟು ಬೇಕೋ ಅಷ್ಟು ಆರಿಸ್ಕೊಳ್ಳಿ. ಏನು ಆರಿಸ್ಕೊಳ್ಳೋದು? ಏನು ಆರಿಸ್ಕೊಳ್ಳೋದು? ನಾನು ಇಲ್ಲಿದ್ದೀನಲ್ಲ, ನನ್ನ ಬಂಗ್ಲೆಯಲ್ಲಿ, ನನ್ನ ಕಾರಲ್ಲಿ, ನನ್ನ ಅಭಿಮಾನಿ ಜನರಲ್ಲಿ. ನನಗೆ ಯಾಕೆ ಹೊಡೆದೆ ಸ್ವರಮ್ಮ? ನೀನ್ ಬಂಗ್ಲೆ ಕಾರು ತಗೋಬೇಕು ಅಂದ್ರೆ ಇನ್ನೊಂದ್ ಜನ್ಮ ಎತ್ಬೇಕು ಕಣೋ. ದುಡ್ಡು ಬಿಸಾಕ್ತಿರೋ ತರ ದೊಡ್ಡದಾಗ ಕನ್ಸ್ ಕಾಣ್ತಿದ್ಯಾ? ನೀನು ಬಿಸಾಕೋ ತರ ಕನ್ಸ್ ಕಾಣ್ಬೇಡ ಕಣೋ, ಅದನ್ನ ಎತ್ಕೊಳ್ಳೋ ತರ ಕನ್ಸ್ ಕಾಣ್ಬೇಕು. ಬರೀ ದುಡ್ಡಿನ ಬಗ್ಗೆನೆ ಕನ್ಸ್ ಕಾಣ್ತೀಯ, ಯಾವ ಕೆಲ್ಸ ಇಲ್ದೆ ತಿರುಗ್ತಾ ಇರ್ತೀಯ, ಸೋಂಬೇರಿ. ಮುದುಕಿ, ಕ್ಲಾಸ್ ತಗೊಂಡಿದ್ದು ಸಾಕು, ನನಗೆ ಕೆಲಸ ಇದೆ, ಜರ್ಗು ಸೈಡ್ಗೆ. ಅಯ್ಯೋ, ನೋಡು, ನಾನ್ ಕನ್ಸಲ್ಲ, ನಿಜ ಜೀವನದಲ್ಲೂ ಕೋಟ್ಯಾಧಿಪತಿ ಆಗ್ತೀನಿ. ನೋಡ್ತಾ ಇರೋ. ಸಾಕ್, ಸುಮ್ನೆ ಇರೋ ಸೋಂಬೇರಿ. ಹೋಗ. ಅಬ್ಬಾ, ಆಗ್ಲೇ ಬೆಳಗಾಗ್ಬಿಡ್ತಾ. ನಿನಗೋಸ್ಕರ ಕಾಯ್ತಾ ಇರುತ್ತಾ? ಅಳಿಯಂದ್ರೆ ಮಗನ ಇನ್ನೂ ಎಷ್ಟು ದಿನ ಹೀಗೆ ಬಿಡ್ತೀರಾ? ಇವನ್ಗೂ ಒಂದು ಆಟೋ ಕೊಡ್ಸಿದ್ರೆ ಆ ಕೆಲ್ಸನಾದ್ರೂ ಮಾಡ್ಕೊಂಡಿರ್ತಿದ್ದ. ಮನುಷ್ಯನ ಮೇಲೆ ನಂಬಿಕೆ ಇದ್ರೆ ಏನಾದ್ರೂ ಕೊಡಿಸ್ಬೋದು. ಎಲ್ರೂ ನಿಮ್ ಮಗ ಪೊರ್ಕಿ ತರ ಆಗೋಗಿದ್ದಾನೆ, 1 ಪೈಸಾ ಸಂಪಾದನೆ ಮಾಡಲ್ಲ ಅಂತಿದ್ದಾರೆ. ಅವ್ರು ಅನ್ನೋ ಮಾತಿಗೆ ಇವನ್ ಮಾಡೋ ಕೆಲ್ಸಕ್ಕೆ ಸರಿ ಹೋಗಿದೆ. ಇಷ್ಟು ದೊಡ್ಡ ಮಗ ಇದ್ದಾನ ಅಂತ ಹೇಳ್ಕೊಳ್ಳೋದಷ್ಟೇ, ಏನೂ ಪ್ರಯೋಜನ ಇಲ್ಲ. ನೋಡು ಸರೋಜಾ, ನನ್ನ ಬಗ್ಗೆ ಚೀಪಾಗಿ ಮಾತಾಡೋ ಎಲ್ರಿಗೂ ಒಂದೇ ಮಾತು ಹೇಳು,
ಮೇರಾ ಬೇಟಾ ಕೋ ಏಕ್ ದಿನ ಆಯೇಗಾ ಕರೋಡ್ಪತಿ ಬನೇಗಾ ಅಂತ. ಅದು ಕನ್ಸಲ್ ಕೂಡ ನಡೆಯೋದಿಲ್ಲ ಕಣೋ. ನಿನ್ನ ನೋಡು ಸೂರಿ, ನನ್ನ ಹೆಸರು ಸೂರಿ ಅಲ್ಲ, ಸೂರಮ್ಮ. ಬದುಕಿರೋವರೆಗೂ ನನ್ನ ತಾತ ನಿನ್ನ ಸೂರಿ ಸೂರಿ ಅಂತ ಕರಿತಿರ್ಲಿಲ್ವಾ? ನಾನು ಕೂಡ ಅದೇ ಕಂಟಿನ್ಯೂ ಮಾಡ್ತೀನಿ. ವಿಷಯ ಏನು ಅಂತ ಹೇಳೋ. ಯಾರು ನಂಬಿದ್ರು ನಂಬದೇ ಇದ್ರು, ಯಾರು ಅರ್ಥ ಮಾಡ್ಕೊಂಡೇ ಇದ್ರು, ನೀನ್ ನಂಬು ಸೂರಿ. ನಾನು ಯಾವತ್ತೋ ಒಂದಿನ ಕೋಟ್ಯಾಧಿಪತಿ ಆಗ್ತೀನಿ. ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ ಹೆಸರನ್ನ ನಾನು ಉಳಿಸ್ತೀನಿ, ಸರಿನಾ? ಹಾ, ಸರಿ ಸರಿ. ಅಳಿಯಂದ್ರೆ ನನ್ಗ್ಯಾಕೋ ಅವನು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅನಿಸ್ತಿದೆ. ನಿಮ್ಗೆ ವಿಷಯ ಅರ್ಥ ಆಗ್ತಿಲ್ಲ ಅತ್ತೆ. ಅವನ್ ನಿಮ್ಮನ್ನ ಹೊಗಳ್ತಾ ನಿಮ್ ಉಂಗ್ರಾನೇ ಎತ್ಕೊಂಡ. ಹಾ, ಅಯ್ಯೋ ಅಯ್ಯೋ ಕಿಟ್ಟು, ಅದು ನಿಮ್ ತಾತ ಕೊಟ್ಟಿದ್ದು ಕಣೋ. ಇವ್ನ್ ಯಾವಾಗ ಉದ್ಧಾರ ಆಗ್ತಾನೋ ಏನೋ. ಹಂದಿ ನಂದಿ ಆಗಲ್ಲ. ಹೋಗು, ನಿನ್ ಕೆಲ್ಸ ನೋಡ್ಕೊ ಹೋಗು. ಈ ಸಾರಿ ಹಾಡು ನಾನ್ ಹಾಡಿ ದುಡ್ಡು ತಗೋತೀನಿ. ಮುಂದಿನ ತಿಂಗಳು ನೀನ್ ಹಾಡು. ಸರಿ ಅಕ್ಕ. ಎಲ್ರೂ ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿದೀವಿ. ಆದ್ರೆ ಏನ್ ವಿಶೇಷ? ನಾಳೆ ನಾನು ವರಲಕ್ಷ್ಮಿ ವ್ರತ ಮಾಡ್ಕೊಂತಿದ್ದೀನಿ. ನೀವೆಲ್ಲ ಖಂಡಿತ ಬರ್ಬೇಕು. ಬೇಡ ಅವನಿ. ಏನಾಯ್ತು? ನೀನು ಆ ಮನೆ ಸೊಸೆ ಅಂತ ಗೊತ್ತಾದ್ಮೇಲೆ ಎಷ್ಟು ಗಲಾಟೆ ಆಗಿದ್ಯೋ ನಮಗ್ ಗೊತ್ತು. ನಮ್ಮೆಲ್ರಿಗೂ ವೇದವತಿಯವರು ಅಂದ್ರೆ ತುಂಬಾ ಗೌರವ ಇದೆ. ಅದಕ್ಕೆ ನಾವು ಬರೋದಿಲ್ಲ, ಏನು ಅನ್ಕೋಬೇಡ. ಅದಲ್ಲ ರೀ, ನಮಗ್ ಕೆಲ್ಸ ಇದೆ, ನೀನ್ ಹೊರಡು. ಅದು ಲಕ್ಷ್ಮಿ ಅವರೇ, ನಾಳೆ ನಾನು ವರಲಕ್ಷ್ಮಿ ವ್ರತ ಮಾಡ್ತಿದ್ದೀನಿ. ಅದಕ್ಕೆ ಕರೆಯೋದಕ್ಕೆ ಬಂದಿದ್ದೀನಿ. ನನಗ್ ಬರಕ್ಕಾಗಲ್ಲ, ನನಗ್ ತುಂಬಾ ಕೆಲ್ಸ ಇದೆ. ನಾಳೆ ನಾನು ನಮ್ಮ ಯಜಮಾನ್ರು ಆಚೆ ಹೋಗ್ತಿದೀವಿ. 1 ಗಂಟೆ ಹೊತ್ತಷ್ಟೇ. ಈಗ ಆ ಮನೇಲಿ ಎಲ್ರ ಜೊತೆ ನೀನ್ ಇಲ್ವಲ್ಲ. ವೇದವತಿಯವರು ಏನಾದ್ರೂ ಅನ್ಕೋತಾರೆ. ಅರ್ಥ ಮಾಡ್ಕೊಳ್ಳಿ. ನೀನೇ ಅರ್ಥ ಮಾಡ್ಕೊಂಡು ಹೊರಟೋಗು. ರೇವತಿಯವರೇ, ವ್ರತಕ್ಕೆ ಕರಿಯಕ್ ಬಂದಿದೆಯಲ್ಲ, ನಾನ್ ಬರಲ್ಲ. ನಾನು ಯಾವಾಗ ಯಾವ ಚಿಕ್ಕ ಪೂಜೆ ಕರೆದ್ರೂ ಇಲ್ಲ ಅಂದೇ ಬರ್ತಾ ಇದ್ರಿ. ಇವತ್ತು ಯಾರನ್ನು ಕೇಳಿದ್ರು ಸಂಕೋಚ ಇಲ್ದೇನೆ ಬರೋದಿಲ್ಲ ಅಂತ ಹೇಳ್ತಿದ್ದೀರಾ. ಅಷ್ಟಕ್ಕೂ ಏನಾಯ್ತು ನಿಮಗೆ? ನಿಮ್ ಎಲ್ರ ಮೇಲೆ ನಂಬಿಕೆ ಇಟ್ಕೊಂಡೇ ಬಂದಿದ್ದೀನಿ. ಯಾವುದೋ ಬಲವಾದ ಕಾರಣದಿಂದ ನೀವು ಬರಲ್ಲ ಅಂತಿದ್ದೀರಾ ಅಂತ ಅರ್ಥ ಆಯ್ತು. ಈ ಮಾಂಗಲ್ಯಕ್ಕೋಸ್ಕರನೇ ಅಲ್ವಾ ಹೆಣ್ಣು ಬದುಕೋದು. ಇದನ್ನ 100 ಕಾಲ ಬಲವಾಗಿ ಕಾಪಾಡ್ಕೋಬೇಕು ಅಂತಾನೆ ಎಲ್ಲರಿಗೂ ಇರತ್ತಲ್ವಾ. ಸೊಸೆ ಏನೋ ಆಗ್ಬಿಟ್ಟೆ, ಆದ್ರೂ ಇದಕ್ಕೆ ರಕ್ಷಣೆ ಇಲ್ಲ. ಅದಕ್ಕೆ ವ್ರತ ಮಾಡ್ಕೊಂತಿದ್ದೀನಿ. ನೀವೆಲ್ಲ ಯಾಕೆ ಬರಲ್ಲ ಅಂತಿದ್ದೀರೋ ಹೇಳಿ, ಕೈ ಮುಗ್ದು ಕೇಳ್ಕೊಂತಿದ್ದೀನಿ. ನೀನಂದ್ರೆ ನಮಗ್ ತುಂಬಾ ಅಭಿಮಾನ. ನೀನಿಷ್ಟು ಹೇಳ್ತಾ ಇದೀಯ ಅಂತ ಹೇಳ್ತೀನಿ ಕೇಳು. ಸ್ವಲ್ಪ ಹೊತ್ತಿಗೆ ಮುಂಚೆ ಏನಾಯ್ತಂದ್ರೆ, ಅವನಿ ಬಂದು ವ್ರತಕ್ಕೆ ಬನ್ನಿ ಅಂತ ಕರೀತಾಳೆ. ಆದ್ರೆ ನೀವು ನಮ್ ಮನೆಗ್ ಬರೋ ಹಾಗಿಲ್ಲ. ವೇದವತಿ ಅತ್ತೆ ಇದನ್ನ ನಿಮ್ಮೆಲ್ಲರಿಗೂ ಹೇಳು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಸರಿನಮ್ಮ. ನಮ್ ಅತ್ತೆ ಮಾವಂಗೆ ಮೋಸ ಮಾಡಿ ಶ್ರೀಕರ್ನ ಮದ್ವೆ ಮಾಡ್ಕೊಂಡಿರೋ ಅವನಿ ವ್ರತಕ್ಕೆ ಕರೆಯೋದಿಕ್ಕೆ ಅಂತ ಬರ್ತಾ ಇದ್ದಾಳೆ. ನೀವ್ ಯಾವ್ದೇ ಕಾರಣಕ್ಕೂ ಬರ್ಬೇಡಿ, ನಾವು ಬರೋದಿಲ್ಲ. ಬಂದ್ರಿ ಅಂದ್ರೆ ನಮ್ಮತ್ತೆ ಕೋಪನ ನೋಡ್ತೀರಾ. ನಮ್ಮತ್ತೆ ಬಗ್ಗೆ ಗೊತ್ತಿಲ್ಲ ಅಲ್ವಾ ನಿಮ್ಗೆ? ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವ್ರು. ಇದು ನಮ್ಮ ಮಾತಲ್ಲ, ನಮ್ಮ ಅತ್ತೆ ಮಾತು. ಆ ಅವನಿ ನಮ್ಮನೇಲಿ ದೆವ್ವ ತಿರುಗ್ತಾ ಇದ್ದಾಳೆ. ಆ ಅವನಿನ ನಮ್ಮಮ್ಮ ಸೊಸೆ ಅಂತ ಒಪ್ಕೊಂಡಿಲ್ಲ. ಹೊರಗ್ನೋಳ್ ತರ ನೋಡ್ತಾ ಇದ್ದಾಳೆ. ಒಂದೇ ಮನೇಲಿದ್ರು ಬೇರೆ ಸಂಸಾರ ಮಾಡ್ತಾ ಇದ್ದಾರೆ. ಅವಳು ಕರ್ದ್ಲು ಅಂತ ನೀನು ಹಾರ್ಕೊಂಡ್ ನಮ್ಮನೆಗ್ ಬಂದ್ರೆ ಮರ್ಯಾದೆ ಇರೋದಿಲ್ಲ. ಇದನ್ನ ನಮ್ಮಮ್ಮ ಹೇಳು ಅಂತ ಹೇಳಿದ್ಲು. ಇದು ನಡೆದಿದ್ದು. ನಮ್ಮತ್ತೆ ಹಾಗೆ ಹೇಳೋದಿಲ್ಲ. ಹೇಳಿದ್ರು ಅಥವಾ ಹೇಳ್ ಕಳಿಸಿದ್ರು ನಮಗ್ ಬೇಕಾಗಿಲ್ಲ. ಬಂದು ಮರ್ಯಾದೆ ಕಳ್ಕೊಳ್ಳೋದು ಯಾಕೆ? ವೇದವತಿಯವ್ರ ಜೊತೆ ದ್ವೇಷ ಕಟ್ಕೊಂಡು
ಈ ಕಾಲೋನಿಲ್ ಬದುಕಕ್ಕಾಗತ್ತಾ ಹೇಳಿ? ನೀನ್ ಕಾಲೋನಿಲ್ ಯಾರ ಮನೆಗೆ ಹೋದ್ರು ಬರಲ್ಲ ಅಂತಾನೆ ಹೇಳ್ತಾರೆ. ವೃಥಾ ಪ್ರಯತ್ನ. ಏನು ಅನ್ಕೋಬೇಡ, ಹೊರಡು. ಅದಲ್ಲ ಅಕ್ಕ,